ಜಮ್ಮು ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಭಯೋತ್ಪಾದಕರ ಗುಂಡಿನ ದಾಳಿಯಲ್ಲಿ ಜಾತಿ, ಊರು, ಭಾಷೆ ಕೇಳಲಿಲ್ಲ. ಹಿಂದೂ ಎಂದು ಹೇಳಿದಾಗ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ. ನಾವು ನಮ್ಮ ಸಂಸ್ಕೃತಿ, ಧರ್ಮವನ್ನು ಇಟ್ಕೊಂಡು ಮುನ್ನಡೆಯಬೇಕಿದೆ ಎಂದು ಅಯೋಧ್ಯೆ ಶ್ರೀರಾಮ ಮಂದಿರ ಕಚಾಚಿ ಗೀತಾ ಪರಿವಾರದ ಸಂಸ್ಥಾಪಕ ಗೋವಿಂದ ದೇವ ಗಿರಿಜಾ ಮಹಾರಾಜರು ಹೇಳಿದರು. ಶನಿವಾರ ನಗರದ ಲಕ್ಷ್ಮೀ ಟಿಕಡಿಯ ಹುಕ್ಕೇರಿ ಹಿರೇಮಠದ ಶಾಖೆಯ ಸಭಾಂಗಣದಲ್ಲಿ ಭಾರತೀಯ ಸಂತ ಮಹಾಪರಿಷತ್ತಿನಲ್ಲಿ ಭಾಗಿಯಾಗಿ ಮಾತನಾಡಿದರು. ನಮ್ಮ ಹಿಂದೂ ಸಮಾಜದವರು ದುರ್ಬಳಕೆ ಭಯೋತ್ಪಾದಕರ ಶಕ್ತಿಯಾಗಿದೆ. ನಮ್ಮಲ್ಲಿ ಹೃದಯದಿಂದ ಒಂದಾಗಬೇಕಾಗಿದೆ. ಇಂದಿನ ಭಾರತೀಯ ಸಂತ ಮಹಾಸಭಾದ ಉದ್ದೇಶವಾಗಿದೆ ಎಂದರು. आप लोगों ने देखा होगा प्रयागराज के महाकुंभ में किस प्रकार से सब लोग उमड़े हैं. यह हमारे समाज में बढ़ती हुई श्रद्धा का और बढ़ते हुए जागरण का परिणाम है. और इस समय में हम लोगों पर सबसे ज्यादा जिम्मेदारी है. हम लोगों की और पूरा समाज देख रहा है. ಇಡೀ ಸಮಾಜ ನಮ್ಮ ಕಡೆನೇ ನೋಡ್ತಾ ಇದೆ. ಪ್ರಯಾಗರಾಜಲ್ಲಿ ನೋಡಿರ್ತೀರಿ ಎಷ್ಟು ಶ್ರದ್ಧೆ ಹೆಚ್ಚಾಗ್ತಾ ಇದೆ ಎಂಬುದನ್ನು ನೋಡಿರ್ತೀರಿ. ಎಲ್ಲ ಸಮಾಜ ನಮ್ಮ ಕಡೆನೇ ನೋಡ್ತಾ ಇದೆ. अब ये हमारा कर्तव्य होता है कि हम उसे सही दिशा दिखावें, और वह सही दिशा अपने धर्म की दिशा है. इस समाज को उस मार्ग पर आगे ले जाने के लिए सच्ची प्रेरणा यदि कहीं मिलेगी तो वो संतों से प्राप्त होनी है. ಸಮಾಜಕ್ಕೆ ಸರಿಯಾದ ದಿಕ್ಕಿನಲ್ಲಿ ಹೋಗುವ ಏನಾದರೂ ನಿಜವಾದ ಪ್ರೇರಣೆ, ಸರಿಯಾದ ಪ್ರೇರಣೆ ಸಿಗುತ್ತೆ ಅಂತ ಹೇಳಿದ್ರೆ ಸಂತರಿಂದಲೇ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯವಲ್ಲ. इसलिए कर्नाटक प्रांत के आप सभी संतों के चरणों में प्रणाम करता हुआ मैं निवेदन करता हूं कि आप सभी मिलकर के काम करें और समाज को सही दिशा दिखाएं. ಕರ್ನಾಟಕದ ಎಲ್ಲ ಸಂತರ ಚರಣಗಳಲ್ಲಿ ವಂದನೆ ಮಾಡುತ್ತಾ ನಾನು ನಿಮ್ಮಲ್ಲಿ ನಿವೇದನೆ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ನೀವು ಸಮಾಜಕ್ಕೆ ಸರಿಯಾದ ದಾರಿಯನ್ನು ತೋರಿಸಿ, ಒಟ್ಟಾಗಿ ಕೂಡಿ ಕೆಲಸ ಮಾಡಿ, ಒಟ್ಟಾಗಿ ಕೂಡಿ ಸರಿಯಾದ ದಾರಿ. अभी देखो परसों जो पहलगाम में हुआ कश्मीर में, केवल क्या पूछा गया? धर्म पूछा गया और शूट कर दिया गया. संप्रदाय कौन सा है नहीं पूछा, जाति कौन सी है नहीं पूछा, भाषा कौन सी है नहीं पूछा, आप किस प्रदेश के हैं ये नहीं पूछा, केवल धर्म पूछा. इसलिए आज की आवश्यकता यह है कि हम जाति, भाषा, पंथ, प्रदेश, इन सारी बातों को पीछे रखना और पहले अपने धर्म को आगे रख करके काम. इसलिए ಅದರಿಂದ ನನ್ನ ದೃಷ್ಟಿನಲ್ಲಿ ಈಗ ನಾವು ಪಹಲ್ಗಾಮ್ ನಡೆದ ಸಂದರ್ಭದಲ್ಲಿ ಏನು ನೋಡಿದ್ವಿ ಅಂತ ಹೇಳಿದ್ರೆ, ಅಲ್ಲಿ ಯಾವ ಊರಿನಿಂದ ಬರ್ತಾ ಇದೆ ಅದನ್ನು ಕೇಳಿಲ್ಲ, ನೀವು ಏನು ಭಾಷೆ ಮಾತಾಡಿದ್ರೆ ಕೇಳಿಲ್ಲ, ಯಾವ ಜಾತಿಗೆ ಸೇರಿದ್ದ ಅಂತ ಕೇಳಿಲ್ಲ. ಬರೀ ನಿನ್ನ ಧರ್ಮ ಅಂದರೆ ಧರ್ಮ ಶಬ್ದನ ಮತ ಯಾವುದು, ಯಾವ ಮತಾವಲಂಬಿ ನೀವು ಅಂತ ಕೇಳಿದಾಗ ಅಲ್ಲಿ ಅದೊಂದು ಮಾತ್ರ ಕೇಳಿದೆ ಅಂತ ಹೇಳಿದ್ರೆ ಅದಕ್ಕೆ ಅಷ್ಟು ಮಹತ್ವ ಇರೋದು. ಆದ್ದರಿಂದ ನಾವು ಎಲ್ಲವನ್ನೂ ಬಿಟ್ಟು, ನಮ್ಮ ಜಾತಿಗಳನ್ನು ಬಿಟ್ಟು, ಸಮುದಾಯಗಳನ್ನು ಬಿಟ್ಟು, ಹುಟ್ಟಿದ ಜಾಗದ ಮಹಿಮೆಯನ್ನು ಬಿಟ್ಟು, ಭಾಷೆಯನ್ನು ಬಿಟ್ಟು, ನಾವು ಧರ್ಮ ಅಂದರೆ ಸ್ವಧರ್ಮ ಅಂದರೆ ಭಾರತೀಯ ಸಂಸ್ಕೃತಿ ಅಂದರೆ ನಮ್ಮ ಮತವನ್ನು ಮಾತ್ರ ಇಟ್ಕೊಂಡು ನಾವು ಮುಂದುವರಿಬೇಕಾಗಿದೆ ಎಂಬುದನ್ನು ದೃಢವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. समय इस प्रकार का है, सामने वाले में उतनी शक्ति नहीं है, लेकिन हम लोगों की फूट वो उनकी शक्ति बन जाती है. ಸಮಯ ಸಂದರ್ಭ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಎದುರು ನಮಗೆ ವಿರೋಧಿಗಳಾಗಿರುವವರು ಅವರ ಶಕ್ತಿ ಇಲ್ಲ, ಆದರೆ ನಮ್ಮ ದುರ್ಬಲತೆ ಅವರ ಶಕ್ತಿ ಆಗಿಬಿಟ್ಟಿದೆ, ನಮ್ಮ ದುರ್ಬಲತೆಯೇ ಅವರ ಶಕ್ತಿ ಆಗಿಬಿಟ್ಟಿದೆ. इसलिए हम लोगों को पूरी तरह एक दूसरे के साथ प्रेम करके हृदय से एक हो जाना चाहिए, हृदय से एक हो जाना चाहिए. दिखावे की एकता भी नहीं, आत्मीय एकता हम लोगों में पनपनी चाहिए. ಆದ್ದರಿಂದ ನಾವೆಲ್ಲರೂ ಹೃದಯದಿಂದ, ಬರೀ ತೋರುವಿಕೆಗೆ ಅಲ್ಲ, ಹೃದಯದಿಂದ ಒಂದಾಗಬೇಕಾಗಿದೆ. एक वाक्य मात्र बोल रहा हूं कि आज की जो सभा है
जो भारतीय संत महापरिषद की सभा है उसका यही ध्येय है स्वामी जी. ಇದೇ ಇದರ ಉದ್ದೇಶ ಎಂಬುದನ್ನು ನಾವು ತಿಳಿಸ್ತಾ ಇದ್ದೇವೆ. इसलिए बटेंगे तो कटेंगे ये जो बात है ये सामान्य लोगों के लिए भी है और संत भी बटेंगे तो कटेंगे, इतना ध्यान रखना चाहिए. ಎಲ್ಲರಿಗೂ ಅರ್ಥ ಇದೆ. ಬಟೆಂಗೆ तो ಕಟೆಂಗೆ, ನಾವು ಭಿನ್ನ ಭಿನ್ನವಾದರೆ ತುಂಡು ತುಂಡಾಗುತ್ತೇವೆ. ಇದು ಬರೀ ಸಮಾಜಕ್ಕೆ ಮಾತ್ರ ಅಲ್ಲ, ಇದು ಸಂತರಿಗೂ ಅನ್ವಯವಾಗುವ ಒಂದು ಮುಖ್ಯವಾದ ಅಂಶವನ್ನು ತಿಳ್ಕೊಳ್ಬೇಕು. मैं आप लोगों को केवल एक वचन देने के लिए अब बैठा हूं. आप संतों के संगठन के लिए जो भी काम करेंगे उसके लिए आपकी जो सेवा करना आवश्यक होगा वो सेवा करने के लिए पहले सेवक के रूप में मैं आपके साथ हूं. ಸಂತರ ಸಂಘಟನೆಗೋಸ್ಕರ ನೀವು ಏನನ್ನು ಬೇಕಾದರೂ ಮಾಡ್ರಿ, ಯಾವುದೇ ಬೇಕಾದ ಸೇವೆಯನ್ನು ನಡ್ಕೊಡಿ, ಆ ಸೇವೆ ಮಾಡೋದಕ್ಕೆ ನಾನು ಈ ಕ್ಷಣದಿಂದಲೇ ಪೂರ್ಣವಾಗಿ ಸಿದ್ಧನಾಗಿದ್ದೇನೆ ಎಂಬುದನ್ನು ದೃಢೀಕರಿಸ್ತಾ ಇದ್ದೇನೆ. बस आप मुझे आशीर्वाद दीजिए. ಪಾರ್ವತಿ भारत माता की जय. नमः पार्वती पतये. जय